ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ನಲ್ಲಿ ಪಾಸ್ವರ್ಡನ್ನು ಪರ್ಗಟ್ ಮಾಡೋದು ಹೇಗೆ ಅಂತ ಅಂದರೆ, ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸು ಸುಮಾರು ರೀತಿಯಲ್ಲಿ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಿರ್ತಾರೆ. ಯೂಸರ್ ಐಡಿಯನ್ನು ಹಾಕ್ತಾರೆ, ಲಾಗಿನ್ ಆಗೋದಕ್ಕೆ ಹೋದಾಗ ಪಾಸ್ವರ್ಡನ್ನು ಕೊಟ್ಟಾಗ ಎಷ್ಟೇ ಸಲ ಪಾಸ್ವರ್ಡನ್ನು ಕೊಟ್ಟರು ಸಹ ಇನ್ಕರೆಕ್ಟ್ ಪಾಸ್ವರ್ಡ್ ಅಂತ ಬರುತ್ತೆ. ಇನ್ನು ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಲಾಗಿನ್ ಆಗೋದಕ್ಕೆ ಹೋದಾಗ ಆ್ಯಸ್ ಪರ್ ದ ಪಾಸ್ವರ್ಡ್ ಪಾಲಿಸಿ ನಿಮ್ಮ ಒಂದು ಪಾಸ್ವರ್ಡ್ ಎಕ್ಸ್ಪೈರ್ ಆಗಿದೆ ಮತ್ತೆ ರೀಸೆಟ್ ಮಾಡ್ಕೊಳ್ಳಿ ಅಂತ ಕೊಡ್ತಾರೆ. ಆಗ ಸ್ಟೂಡೆಂಟ್ಸ್ಗಳು ತುಂಬಾ ಗಾಬರಿ ಪಡ್ತಿರ್ತಾರೆ, ಯಾವ ರೀತಿ ರೀಸೆಟ್ ಮಾಡ್ಕೊಳ್ಳೋದು ಏನು ಅಂತ. ಇವತ್ತಿನ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಯಾವ ರೀತಿ ನಿಮ್ಮ ಒಂದು SSP ಪಾಸ್ವರ್ಡನ್ನು ಪರ್ಗಟ್ ಮಾಡ್ಕೋಬೇಕು ಏನು ಅನ್ನೋದು ಕಂಪ್ಲೀಟ್ ಸ್ಟೆಪ್ಸನ್ನು ಹೇಳ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋ ನೋಡ್ತಿರುವ ಪ್ರತಿಯೊಬ್ಬರೂ ಸಹ ದಯವಿಟ್ಟು ತಪ್ಪದೇ ಲೈಕನ್ನು ಮಾಡಿ. ನೀವು ಕೊಡುವಂತಹ ಲೈಕು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಮರಿದೇ ಒಂದು ಲೈಕನ್ನು ಮಾಡಿ ಆ್ಯಂಡ್ ಹಾಗೆ ನಾವು ತಪ್ಪದೇ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಮೊದಲಿಗೆ ನೋಡಿ, SSP ವೆಬ್ಸೈಟ್ಗೆ ಬರ್ತೀರಾ. ನೀವು ಯಾವುದೇ ಒಂದು ರೀತಿಯ ಬ್ರೌಸರಲ್ಲಿ ಬಂದಿದ್ದ ಆದಮೇಲೆ ನೀವು ನೋಡಿ ಈಗಾಗಲೇ ಸಹ ನಿಮ್ಮದು ಅಕೌಂಟ್ ಇರುತ್ತೆ. ಹಾಗಾಗಿ ನೀವು ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಳ್ಳೋದಕ್ಕೆ ಬರ್ತೀರಾ. ಇಲ್ಲಿ ನೀವು ನೋಡ್ಬೋದು 2023-24ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇದನ್ನು ಕ್ಲಿಕ್ ಮಾಡಿ ನೀವು ಯಾವುದೇ ಇಯರಲ್ಲಾದ್ರೂ ಈ ವಿಡಿಯೋನ ನೋಡ್ತೀರಿ, ಆ ಒಂದು ಇಯರ್ಗೆ ನೀವು ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೋಬೋದು ಆಗಿರುತ್ತೆ. ಇಲ್ಲಿ ಯೂಸರ್ ID ಪಾಸ್ವರ್ಡನ್ನು ಕೊಡ್ತೀರಾ. ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ನೀವು ಇಲ್ಲಿ ಪಾಸ್ವರ್ಡನ್ನು ಕೊಡೋದಕ್ಕೆ ಹೋದಾಗ ನಿಮ್ಮ ಒಂದು ಗೂಗಲ್ ಅಕೌಂಟ್ಗೆ ಈಗಾಗಲೇ ಸಹ ಸೇವ್ ಮಾಡಿರ್ತೀರಾ, ಅದನ್ನು ಕ್ಲಿಕ್ ಮಾಡ್ತೀರಾ, ಆಗ ಬರೋದಿಲ್ಲ. ಆಗ ನೀವು ಒಂದ್ಸಲಿ ಏನು ಮಾಡ್ತೀರಾ ಅಂತ ಅಂದರೆ, ಈಗಾಗಲೇ ಸಹ ಏನಿಲ್ಲಿ ಪಾಸ್ವರ್ಡ್ ಒಂದು ನಿಮ್ಮ ಒಂದು ಗೂಗಲ್ ಅಕೌಂಟ್ಗೆ ಅಟ್ಯಾಚ್ ಆಗಿರುವಂಥ ಪಾಸ್ವರ್ಡ್ ಆಟೋಮೆಟಿಕ್ಕಾಗಿ ಬರುತ್ತೆ. ಅದನ್ನೆಲ್ಲನೂ ಸಹ ಬ್ಯಾಕ್ ಬಂದುಬಿಟ್ಟು ನೀವು ಟೈಪ್ ಮಾಡಿ ಏನೊಂದು ಪಾಸ್ವರ್ಡ್ ನಿಮ್ಗೆ ನೆನಪಿರುತ್ತೆ, ಆಗ ಲಾಗಿನ್ ಆಗುತ್ತೆ. ಇನ್ ಕೇಸ್ ಆಗ್ಲೂ ಲಾಗಿನ್ ಆಗಿಲ್ಲ ಅಂತ ಅಂದರೆ ಜಸ್ಟ್ ನೀವು ಈ ರೀತಿ ಬಂದು ಇಲ್ಲಿ ನೀವು ಕೆಳಗಡೆ ಬನ್ನಿ. ನೋಡಿ, ಇಲ್ಲಿ ನೀವು ನೋಡಿಬಿಟ್ಟು ಪಾಸ್ವರ್ಡ್ ಮರುತಿರುವಿರಾ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಆಪ್ಷನ್ ಆದರೆ ಇದೆ, ಓಕೆನಾ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಇಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಅವರ ಒಂದು SSP ಐಡಿನೇ ಸಹ ಗೊತ್ತಿರೋದಿಲ್ಲ. ಯಾಕಂತ ಅಂದರೆ ಎಲ್ಲೂ ನೋಟ್ ಮಾಡ್ಕೊಂಡಿರಲ್ಲ. ಇನ್ನು ಕೆಲವೊಂದಿಷ್ಟು ಜನಕ್ಕೆ ಅಷ್ಟೊಂದು ನೆನ್ಪಿಟ್ಕೊಳ್ಳೋದಕ್ಕೆ ಆಗಲ್ಲ, ಏನು ಮಾಡೋದಕ್ಕೆ ಆಗಲ್ಲ. ನೋಡಿ, ನಿಮ್ಗೇನಾದರೂ ಈಗ SSP ಐಡಿನೇ ಗೊತ್ತಿಲ್ಲ ಅಂತ ಅಂದರೆ ಇಲ್ಲೇ ಒಂದು ಆಪ್ಷನ್ ಆದರೆ ಕಾಣ್ತಿದೆ. ಬಟ್ ಜೊತೆಗೆ ನಿಮಗೆ ಈ ಒಂದು SSPದು ಪಾಸ್ವರ್ಡನ್ನು ಪರ್ಗಟ್ ಮಾಡೋದಕ್ಕೆ ನಿಮ್ಮ ಒಂದು SSP ಐಡಿ ಕಂಪಲ್ಸರಿ ಗೊತ್ತಿರಬೇಕಾಗಿರುತ್ತೆ. ಗೊತ್ತಿಲ್ಲ ಅಂತಂದ್ರೂ ಯಾವ ರೀತಿ ಫೈಂಡ್ ಔಟ್ ಮಾಡೋದಂತ ಹೇಳ್ಕೊಡ್ತೀನಿ. ಜೊತೆಗೆ ನಿಮಗೆ ನಿಮ್ಮ ಒಂದು SSPಗೆ ಯಾವೊಂದು ಮೊಬೈಲ್ ನಂಬರನ್ನು ಲಿಂಕ್ ಮಾಡಿರ್ತೀರಾ ಅನ್ನೋದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಈಗ ನೀವು ನೋಡಿ, ಮೊದಲಿಗೆ SSP ಐಡಿ ಯಾರಿಗಾದರೂ ಗೊತ್ತಿಲ್ವೋ ಅವರಿಗೆ ಹೇಳ್ಕೊಡ್ತೀನಿ. ನೋ ಯುವರ್ SSP ಐಡಿ ಅಂತ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ಸಹ ನಿಮ್ಗೆ ಈ ರೀತಿ ಬರುತ್ತೆ. ಇಲ್ಲಿ ನೋಡಿ, ಪ್ಲೀಸ್ ಎಂಟರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ಇದೆ. ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರನ್ನು ಇಲ್ಲಿ ನೀವು ಕೊಟ್ಬಿಟ್ಟು ಗೆಟ್ ಸ್ಟೂಡೆಂಟ್ ಐಡಿ ಅಂತ ಕೊಟ್ಟಿದ್ದೀರಾ ಅಂತ ಅಂದರೆ ಇಲ್ಲಿ ನಿಮಗೆ SSP ಐಡಿ ಆದರೆ ಬರುತ್ತೆ. ನಿಮ್ಮ ಒಂದು SSP ಐಡಿನ ಅದನ್ನು ಸ್ಕ್ರೀನ್ಶಾಟ್ ಆದರೂ ಇಟ್ಕೊಳ್ಳಿ ಅಥವಾ ಬೇರೆ ಕಡೆ ಎಲ್ಲಾದರೂ ನೋಟ್ ಆದರೂ ಮಾಡ್ಕೊಳ್ಳಿ. ಆ ಒಂದು SSP ಐಡಿಯನ್ನು ತಗೊಬಂದು ಜಸ್ಟ್ ನೆಕ್ಸ್ಟ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಿದ್ದ ಆದಮೇಲೆ ಪರ್ಗಟ್ ಪಾಸ್ವರ್ಡ್ ಅಂತ ಕೊಡಿ, ಓಕೆನಾ. ಪರ್ಗಟ್ ಪಾಸ್ವರ್ಡ್ ಅಂತ ಕೊಟ್ಟಿದ್ದ ಆದಮೇಲೆ ಇಲ್ಲಿ ನೋಡ್ಬೋದು ನೀವು ನ್ಯೂ ಪಾಸ್ವರ್ಡ್ ಪಾಲಿಸಿ ಅಂತ ಹೇಳಿಬಿಟ್ಟು ಕೆಲವೊಂದಿಷ್ಟು ರೂಲ್ಸ್ ಆದರೆ ಇದ್ದಾವೆ. ಇಲ್ಲಿ ನಿಮಗೆ ಆಗ ಏನೊಂದು SSP ಐಡಿಯನ್ನು ತಗೊಂಡಿರ್ತೀರ ಅದನ್ನು ಯೂಸರ್ ಐಡಿ ಅಂತ ಕರೀತಾರೆ. ಆ ಒಂದು ಯೂಸರ್ ಐಡಿಯನ್ನು ಇಲ್ಲಿ ಕೊಡಿ. ಜೊತೆಗೆ ನ್ಯೂ ಪಾಸ್ವರ್ಡು ಕನ್ಫರ್ಮ್ ಪಾಸ್ವರ್ಡ್ ಅಂತ ಇರುತ್ತೆ. ಇಲ್ಲಿ ನೋಡಿ, ನ್ಯೂ ಪಾಸ್ವರ್ಡು ಕನ್ಫರ್ಮ್ ಪಾಸ್ವರ್ಡು ಇಲ್ಲಿ ಸುಮಾರಷ್ಟು ಜನ ಸ್ಟೂಡೆಂಟ್ಸು ಏನೇನೋ ಪಾಸ್ವರ್ಡ್ ಕೊಟ್ಟು ಟ್ರೈ ಮಾಡ್ತಾರೆ, ಅದು ತಗೊಳ್ಳೋದಿಲ್ಲ. ನನ್ನ ಕಡೆಯಿಂದ ಕೊಡುವಂತಹ ಸಜೆಷನ್ ಏನು ಅಂತ ಅಂದರೆ, ಈಗ ನಿಮ್ಮ ಒಂದು ನೇಮ್ ಕೊಟ್ಟು ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಈ ರೀತಿ ಕೊಡಿ. ಫಾರ್ ಎಕ್ಸಾಂಪಲ್, ಈಗ ಮಹೇಶ್ ಅಟ್ 2003ನೋ, ಮಹೇಶ್ ಅಟ್ 2002ನೋ, ಮಹೇಶ್ ಅಟ್ 2001 ಈ ರೀತಿ ನಿಮಗೆ ಕೊಟ್ಟಿದ್ದೀರಾ ಅಂತ ಅಂದರೆ ಕ್ಯಾಪಿಟಲಲ್ಲಿ M ಕೊಟ್ಬಿಟ್ಟು ಇನ್ನೆಲ್ಲನೂ ಸ್ಮಾಲು ಅಟ್ ಅಂತ ಕೊಟ್ಟು ಯಾವುದೋ ಒಂದು 4 ಡಿಜಿಟ್ಸ್ ನಂಬರನ್ನು ಕೊಟ್ಟಿದ್ದೀರಾ ಅಂತಂದರೆ ಪಾಸ್ವರ್ಡನ್ನು ತಗೊಳುತ್ತೆ. ಯೂಸರ್ ಐಡಿಯನ್ನು ಕೊಡಿ. ಇಲ್ಲಿ ನ್ಯೂ ಪಾಸ್ವರ್ಡು ಕನ್ಫರ್ಮ್ ಪಾಸ್ವರ್ಡನ್ನು ಕೊಟ್ಟಿದ್ದ ಆದಮೇಲೆ ಗೆಟ್ OTP ಅಂತ ಕ್ಲಿಕ್ ಮಾಡಿ. ಗೆಟ್ OTP ಅಂತ ಕ್ಲಿಕ್ ಮಾಡಿದ ಕೂಡಲೇ ಸಹ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTPಯನ್ನು ಅಲ್ಲಿ ನೀವು ಎಂಟರ್ ಮಾಡಿಬಿಟ್ಟು ಸೇವ್ ಅಂತ ಕೊಟ್ಟಿದ್ದೀರಾ ಅಂತಂದರೆ ನಿಮ್ಮ ಒಂದು ಪಾಸ್ವರ್ಡ್ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗಿರುತ್ತೆ, ಆಟೋಮೆಟಿಕ್ ಆಗಿ ಚೇಂಜ್ ಆಗಿರುತ್ತೆ. ಆಗ ಮತ್ತೆ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಯೂಸರ್ ಐಡಿಯನ್ನು ಕೊಡಿ. ಹೊಸದಾಗಿ ಏನು ಪಾಸ್ವರ್ಡ್ ಇಟ್ಟರೆ ಆ ಒಂದು ಪಾಸ್ವರ್ಡನ್ನು ದಯವಿಟ್ಟು ಟೈಪ್ ಮಾಡಿ. ಟೈಪ್ ಮಾಡಿದ್ದ ಆದಮೇಲೆ ಇಲ್ಲಿ ಕ್ಯಾಪ್ಚಾನ ಎಂಟರ್ ಕೊಡಿ. ಕ್ಯಾಪ್ಚಾನ ಎಂಟರ್ ಕೊಟ್ಟಿದ್ದ ಆದಮೇಲೆ ಸ್ಟೂಡೆಂಟ್ ಲಾಗಿನ್ ಅಂತ ಕೊಡಿ. ಆಗ ನಿಮಗೆ ನೀವು ಲಾಗಿನ್ ವೆಬ್ಸೈಟಿಗಾದರೆ ಲಾಗಿನ್ ಹಾಕ್ತೀರಾ, ನಿಮ್ಮ ಒಂದು ಪಾಸ್ವರ್ಡನ್ನು ಸಹ ರೀಸೆಟ್ ಆಗಿರುತ್ತೆ, ಓಕೆನಾ. ಇದು ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗೆ ಗೊತ್ತಿರುತ್ತೆ ಆ್ಯಂಡ್ ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಸ್ ಇರುತ್ತೆ. ಯಾರಿಗಾದರೆ ಈ ವಿಡಿಯೋ ಯೂಸ್ಫುಲ್ ಅನಿಸುತ್ತೋ ಅವರು ದಯವಿಟ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಜೊತೆಗೆ ಏನಾದ್ರು ಹೆಚ್ಚಿಗೆ ಡೌಟ್ ಇದ್ದರೆ ಪರ್ಸ್ನಲಾಗಿ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಫಾಲೋ ಮಾಡಿ. ಮೆಸೇಜ್ ಮಾಡೋ ಮೂಲಕ ನಿಮ್ಮ ಒಂದು ಡೌಟನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.